ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ದಿವಸದಿಂದ ಒಂದೊಳ್ಳೆ ಅವರೇ ಬೇಳೆ ಅಂದರೆ ಇದ್ಕಿದ ಬೇಳೆ ಹಾಕಿ ಒಂದು ಅಕ್ಕಿ ರೊಟ್ಟಿ, ಅದಕ್ಕೊಂದು ಒಳ್ಳೆ ಘಮ ಅಂತಿರೋ ಒಂದು ಚಟ್ನಿ ಮಾಡಿ ತೋರಿಸ್ಬೇಕು ಅಂತ ಆಸೆ ಇತ್ತು. ಇವತ್ತು ನೋಡಿ ಆಕಾಶ ಬಂದಿದೆ. ಒಳ್ಳೆ ಇದ್ಕಿದ ಬೇಳೆ ಅಕ್ಕಿ ರೊಟ್ಟಿ, ಅದಕ್ಕೆ ಒಳ್ಳೆ ಒಂದು ಹೀರೆಕಾಯಿ ಹಾಕಿ ಒಳ್ಳೆ ಹೀರೆಕಾಯಿ ಚಟ್ನಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿ ಚಟ್ನಿ ರುಚಿ. ಅದಕ್ಕೆ ನೀಟಾಗಿ ಒಂದು ಏನೇನು ಮಾಡ್ತೀವಿ ನಮ್ಮ RVR ಕೇಟರರ್ಸ್ಗಳಲ್ಲಿ, ನಮ್ಮ ಮದುವೆ ಮನೆಗಳಲ್ಲಿ ಇದು ತುಂಬ ಒಂದು ಸ್ಪೆಷಲ್ ಆಗೋಗಿದೆ. ಬನ್ನಿ ಈಗ ಹೇಗೆ ಮಾಡ್ತೀವಿ ನಾವು ಮದುವೆ ಮನೆಗಳಲ್ಲಿ ಇದ್ಕಿದ ಬೇಳೆ ಅಕ್ಕಿ ರೊಟ್ಟಿ ಹಾಗೂ ಹೀರೆಕಾಯಿ ಚಟ್ನಿ ಹೇಗೆ ಮಾಡ್ತೀವಿ ಅಂತ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಹೀರೆಕಾಯಿ ಚಟ್ನಿ ಮಾಡೋದಕ್ಕೆ 2 ಚಮಚದಷ್ಟು ರಿಫೈಂಡ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾವು ಯೂಸ್ ಮಾಡ್ತಿರೋದು ಸನ್ಫ್ಲವರ್ ಆಯಿಲ್. ಸ್ನೇಹಿತರೆ, ಈಗ ನಾನೊಂದು 4 ರಿಂದ 5 ಜನಕ್ಕೆ ಅಂದರೆ ಒಂದು 10 ರೊಟ್ಟಿಗೆ ಆಗೋಷ್ಟು ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ನೋಡಿ, 1 ಮುಷ್ಟಿಯಷ್ಟು 1-1.5 ಮುಷ್ಟಿಯಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಮುಷ್ಟಿಯಷ್ಟು ಕಡಲೆಬೇಳೆ, ಒಂದು ಅರ್ಧ ಮುಷ್ಟಿಯಷ್ಟು ಉದ್ದಿನಬೇಳೆ. ಇದು ಹಾಕೋದ್ರಿಂದ ನಿಮಗೆ ಚಟ್ನಿ ಒಳ್ಳೆ ಗಮ್ಮನತ್ತೆ ಮತ್ತು ನಿಮ್ಗೆ ಆ ಬೈಂಡಿಂಗ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಚಟ್ನಿ ಮಾತ್ರ. ಹೀರೆಕಾಯಿ ಚಟ್ನಿ ನೋಡಿ, ಇದನ್ನೆಲ್ಲ ನೀಟಾಗಿ ಸಣ್ಣ ಕಾವಲ್ಲಿ ಹುರ್ಕೋಬೇಕು. ಇದು ಒಳ್ಳೆ ಒಂದು ಗೋಲ್ಡನ್ ಬಿಸ್ಕೆಟ್ ಕಲರ್ ಬಣ್ಣ ಬಂದರೆ ಅವಾಗ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ನೋಡಿ, ಇದು ಈಗ ಒಂದು ಒಳ್ಳೆ ಬಣ್ಣಕ್ಕೆ ಬಂದಿದೆ. ಈ ಸಮಯದಲ್ಲಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ಹಾಕ್ಕೊಳ್ತೀನಿ, ಅರ್ಧ ಹೋಳಷ್ಟು ಹಾಕಿ ಅದನ್ನು ಸ್ವಲ್ಪ ಈ ಥರ ಹುರ್ಕೋಬೇಕು. ಹಾಗೆ ನಾನು ಒಂದು 1/4 kg ಹೀರೆಕಾಯಿನ ಹಚ್ಕೊಂಡು ತೊಗೊಂಬಂದಿನಿ, ಸಿಪ್ಪೆ ಎಲ್ಲ ತೆಗೆದು ಅದನ್ನು ಹಾಕೋಣ. ಈಗ ಒಂದು 2 ಹೀರೆಕಾಯಿ, ನೋಡಿ ಇದು ಹೀರೆಕಾಯಿ ಈ ಥರ ನೀಟಾಗಿ ತೊಳೆದು ಹಾಕ್ಕೊಂಡ್ರೆ ಅದರಲ್ಲಿರೋ ನೀರಿನ ಚೆನ್ನಾಗಿ ನಿಧಾನಕ್ಕೆ ಬಿಟ್ಕೊಂಡು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇದನ್ನು ಈಗ ಚೆನ್ನಾಗಿ ಈ ಥರ ಹುರ್ಕೋಬೇಕು ಹೀರೆಕಾಯಿ ಜೊತೆಗೆ. ನೋಡಿ, ಹುರಿತಾ ಚೆನ್ನಾಗಿ ಬಾಡ್ತಿದ್ದಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸ, ಹಾಗೆ ಸ್ವಲ್ಪ 1 ಇಂಚಷ್ಟು ಶುಂಠಿ, ಇದನ್ನೆಲ್ಲ ಹಾಕಿ ಸರ ನೋಡಿ, ಇದು ಚೆನ್ನಾಗಿ ಹುರ್ಕೊಂಡು ಈಗ ಇದನ್ನು ಸ್ಟವ್ನ ಆಫ್ ಮಾಡಿದ್ಮೇಲೆ ಸ್ವಲ್ಪ ಬೆಲ್ಲ, ತುಂಬ ಬೆಲ್ಲ ಹಾಕೋದು ಬೇಡ, ಒಂದು ಸ್ವಲ್ಪ ಒಂದು ಚಿಟಿಕೆ ಬೆಲ್ಲ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಹಾಗೆ ಖಾರಕ್ಕೆ ಇದಕ್ಕೆ ಹಸಿಮೆಣಸಿನ್ಕಾಯಿನ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಆಫ್ ಮಾಡಿದ್ಮೇಲೆ. ಇದು ತುಂಬ ಒಳ್ಳೆ ನಿಮಗೆ ಅದೊಂದು ಚುರುಕು ಅನ್ಬೇಕು ಅದು ಖಾರ, ಅದಕ್ಕೋಸ್ಕರ ಇದನ್ನು ಜಾಸ್ತಿ ಹುರಿಯಲ್ಲ. ಹಾಗೆ ಈ ಬಿಸಿಲೇ ಏನು ಬೇಯುತ್ತೋ ಅದು ಬೆಂದ್ಕೊಳ್ಳಿ. ಆಮೇಲೆ ಅದು ಆರಿದ ಮೇಲೆ ಈಗ ರುಬ್ಕೊಂಬರೋಣ. ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ಖಾರವನ್ನು ಹಾಕ್ಕೊಡಿ. ಸ್ನೇಹಿತರೆ, ಇದು ಆರಿದೆ. ಈಗ ಸ್ವಲ್ಪ ಇಂಗನ್ನು ಹಾಕೋಣ. ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದನ್ನು ಈಗ ಮಿಕ್ಸಿಗೆ ಒಂಚೂರು ನೀರು ಹಾಕಿ ನೈಸಾಗಿ ರುಬ್ಕೊಂಬರೋಣ. ಸ್ನೇಹಿತರೆ, ಒಳ್ಳೆ ಘಮ ಅಂತಿರೋ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ನೋಡಿ, ಇದಕ್ಕೊಂದು ಒಳ್ಳೆ ಒಂದು ಒಗ್ಗರಣೆ. ಈಗ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ಈ ಚಟ್ನಿ ಒಳ್ಳೆ ಗಮ್ಮಂತಿರೋ ಚಟ್ನಿ ಜೊತೆಗೆ ಒಳ್ಳೆ ಸೂಪರಾಗಿರುತ್ತೆ. ಬನ್ನಿ ಬಿಸಿ ರೊಟ್ಟಿ ಮಾಡೋಣ. ಸ್ನೇಹಿತರೆ ನೋಡಿ, ಈಗ ನಾನು ಹೇಳ್ದಂಗೆ ಒಳ್ಳೆ ಇದ್ಕಿದ ಬೇಳೆ ಅಕ್ಕಿ ರೊಟ್ಟಿ. ಆ ಅಕ್ಕಿ ರೊಟ್ಟಿ ಹೇಗೆ ಕಲಿಸ್ಕೊಂಡು ಇಟ್ಕೊಂಬೋಣ. ನಾನು ಕಲಿಸ್ಕೊಳ್ಳೋದಕ್ಕೆ ಫಸ್ಟು ಒಂದು 2-3 ಚಮಚದಷ್ಟು, ಒಂದು 10 ರೊಟ್ಟಿಗೆ ಆಗೋಷ್ಟು ಕಲಿಸ್ತಾ ಇದ್ದೀನಿ. ಒಂದು 2-3 ಚಮಚದಷ್ಟು ರಿಫೈಂಡ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡಿ 1 ಮುಷ್ಟಿಯಷ್ಟು ನೈಸಾಗಿ ಕಡ್ಡಿ ಹಚ್ಚಿರೋವಂಥ ತೆಂಗಿನಕಾಯಿ, ಹಸಿಕಾಯಿನ ಈ ಥರ ಕಡ್ಡಿ ಹಚ್ಕೊಂಡ್ರೆ ಈ ಬಾಯಿಗೆ ಮಧ್ಯೆ ಸಿಕ್ತಿದ್ರೆ ಒಳ್ಳೆ ರುಚಿಯಾಗಿರುತ್ತೆ. ಹಾಗೆ 1 ಈರುಳ್ಳಿ ಈ ಥರ ಸಣ್ಣ ಕಡ್ಡಿ ಹಚ್ಕೊಂಬಂದಿದ್ದೀನಿ, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಆಪ್ಷನಲ್ಲು, ಯಾರು ಈರುಳ್ಳಿ ಉಪಯೋಗಿಸಲ್ವೋ ಅಥವಾ ಯಾರಿಗೆ ಇಷ್ಟ ಆಗಲ್ವೋ ಅವರು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಸ್ವಲ್ಪ ತುರಿದಿರೋವಂಥ ಕ್ಯಾರೆಟು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು 1-1.5 ಚಮಚದಷ್ಟು ಹಸಿಮೆಣಸಿನ್ಕಾಯಿ, ನೈಸ್ ಹಚ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, ಅಂದರೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಸ್ವಲ್ಪ ಇಂಗು, ಒಂದು ಚಿಟಿಕೆ ಹಿಂಗೆ ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ ರೊಟ್ಟಿ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಹಾಗೆಯೇ
ನಾನು ಇದ್ಕಿದ ಬೇಳೆ ಒಂದು 1/4 kg ಅಷ್ಟು ಇದ್ಕಿದ ಬೇಳೆನ ನೋಡಿ ಈ ಥರ ಒಂದು ಬೇಯಿಸ್ಕೊಂಡು ತೊಗೊಂಬಂದಿದ್ದೀನಿ. ಇದ್ಕಿದ ಬೇಳೆ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ನೀವು ಅವಾಗ ಚೆನ್ನಾಗಿ ನಿಮ್ಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಾಕ್ಬಿಟ್ರೆ ಹಸಿ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೊಂಡು ತಂದಿದ್ದೀನಿ. ಇದ್ಕಿದ ಬೇಳೆ ಒಂದು 1/4 kg ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ, ಇದ್ಕಿದ ಬೆಳೆ ಸೀಸನ್ ಇದ್ದಾಗ ಈ ಥರ ಹಾಕಿ ಮಾಡೋದ್ರಿಂದ ಒಳ್ಳೆ ಒಂದು ಆ ಸೊಗಡು ನಿಮಗೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ಈ ಸೀಸನ್ ಆದಮೇಲೆ ತಿರ್ಗಾ ಮಾಡ್ಕೋಬೇಕು ಅನ್ಸಿದ್ರೆ ನೀವು ಹಾಗೇ ಇದ್ಕಿದ ಬೆಳೆ ಒಂದು ಸ್ಕಿಪ್ ಮಾಡಿ ಮಿಕ್ಕಿದೆಲ್ಲ ಹಾಕಿ ರೊಟ್ಟಿ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದನ್ನು ಈಗ ನೀಟಾಗಿ ಇದನ್ನೆಲ್ಲ ಕಲಿಸ್ಕೋಣ. ಇದನ್ನೆಲ್ಲ ಕಲಿಸಿದ್ಮೇಲೆ ಈಗ ಇದಕ್ಕೆ ಮೇಲ್ಗಡೆ 1/4 ಸೇರಷ್ಟು ಅಂದರೆ ಒಂದು 750 ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟನ್ನು ಈಗ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ತೀನಿ. ಚೂರು ನೀರು ಹಾಕಿ ಕಲಿಸ್ಕೊಳ್ತೀನಿ. ಇದಕ್ಕೆ ಒಂದು ಚಿಟಿಕೆ ಅಂದರೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ಒಳ್ಳೆ ಕಲರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಇದು, ಸ್ವಲ್ಪ ಸ್ಪೆಷಲಾಗಿ. ಇದನ್ನೊಂದ್ಸಲ ಈಗ ಇದನ್ನು ಕಲಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ನೀರನ್ನ ತಕ್ಕಳಿಸ್ಕೊಂಡು ಕಲಿಸ್ಕೊಂಬೋಣ. ಸ್ನೇಹಿತರೆ ನೋಡಿ, ಹಿಟ್ಟು ನೋಡಿ, ಅಕ್ಕಿ ರೊಟ್ಟಿ ಹಿಟ್ಟು ಈ ಥರ ಈ ಹದಕ್ಕೆ ಕಲಿಸ್ಕೊಂಡ್ರೆ ನೋಡಿ ಈ ಥರ ಉಂಡೆ ಮಾಡೋದಕ್ಕೆ, ತಟ್ಟೋದಕ್ಕೆ, ಆಮೇಲೆ ತಿನ್ನೋದಕ್ಕೆ ತುಂಬ ರುಚಿಯಾಗೂ ಇರುತ್ತೆ, ಸಾಫ್ಟಾಗೂ ಇರುತ್ತೆ. ಈ ಹದಕ್ಕೆ ಕಲಿಸ್ಕೋಬೇಕು. ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳು ಮಾಡಿಕೊಂಡು ರೊಟ್ಟಿ ತಟ್ಬೋಣ ಈಗ. ನೋಡಿ, ನಾನು ಈ ಥರ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ. ಅಕಸ್ಮಾತ್ ಹೋಳಿಗೆ ಪೇಪರ್ ಮನೇಲಿಲ್ಲ ಅಂತ ಹೇಳಿದ್ರೆ ನೀವು ಬಾಳೆ ಎಲೆಯಲ್ಲಿ ತಟ್ಟು ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಬಟ್ಟೆಯಲ್ಲಿ ತಟ್ಟು ಹಾಕ್ತಾರೆ ಕೆಲವರು, ಕೋರ ಬಟ್ಟೆಯಲ್ಲಿ, ಅದು ತುಂಬ ಚೆನ್ನಾಗತ್ತೆ ರೊಟ್ಟಿ. ನೋಡಿ ಈ ಥರ ನಾನೀಗ ಹೋಳಿಗೆ ಪೇಪರಲ್ಲಿ ತಟ್ತಾ ಇದ್ದೀನಿ. ನೋಡಿ ಹಂಚು ಕಾದಿದೆ. ಇದು ಬೆಂದ ಮೇಲೆ ಪೇಪರ್ ಆಟೋಮೆಟಿಕ್ಕಾಗಿ ಬರುತ್ತೆ. ಸ್ಟಾರ್ಟಿಂಗ್ ಹಾಕಿದ ತಕ್ಷಣ ತೆಗಿಬೇಡಿ ಕವರ್ನ. ಸ್ನೇಹಿತರೆ, ಒಳ್ಳೆ ಬಿಸಿಯಾದಂಥ ಇದ್ಕಿದ ಬೇಳೆ ರೊಟ್ಟಿ, ಅದ್ರ ಜೊತೆ ಒಳ್ಳೆ ಬೆಣ್ಣೆ ಮತ್ತು ಹೀರೆಕಾಯಿ ಚಟ್ನಿ, ಒಳ್ಳೆ ಘಮ ಅಂತಿರೋ ಹೀರೆಕಾಯಿ ಚಟ್ನಿ 100% ಎಲ್ರಿಗೂ ಇಷ್ಟ ಆಗುತ್ತೆ. ನಮ್ಮ RVR ಕೇಟರರ್ಸ್ಗಳಲ್ಲಿ ಸ್ಪೆಷಲ್ಲಾಗಿ ಇದನ್ನು ಮದುವೆ ಧಾರೆ ಮುಹೂರ್ತದ ಟೈಮಲ್ಲಿ ಊಟದ ಜೊತೆಗೆ ಇದನ್ನೆಲ್ಲ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲ ಮನೇಲಿ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಬನ್ನಿ ಈಗ ರುಚಿ ನೋಡೋಣ. ನೋಡಿ, ರೊಟ್ಟಿ ಒಳ್ಳೆ ಸಾಫ್ಟಾಗಿದೆ, ಮೃದುವಾದಂಥ ರೊಟ್ಟಿ. ಯಾಕಂದರೆ ನಾವು ರೊಟ್ಟಿ ಕಲಸೋವಾಗಲೇ ಅದಕ್ಕೊಂದು ಸ್ವಲ್ಪ ಆಯಿಲ್ನ ಹಾಕಿದ್ವಿ, ಎಣ್ಣೆಯನ್ನು ಹಾಕಿದ್ವಿ, ಅದರಿಂದ ಆ ಮೃದು ಹಂಗೆ ಇರುತ್ತೆ. ಮತ್ತು ಕಲಸುವಾಗಲೂ ಅಷ್ಟೇ ನೀಟಾಗಿ ಹದವಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ರೊಟ್ಟಿನ ಹಾಗೇ ರುಚಿಯಾಗಿ ಒಳ್ಳೆ ಗಮ್ ಅಂತಿದೆ ನೋಡಿ, ಒಳ್ಳೆ ಚೆನ್ನಾಗಿದೆ. ಬರೀ ರೊಟ್ಟಿನ ಹಾಗೆ ತಿನ್ಬಿಡ್ಬೋದು, 1-2 ರೊಟ್ಟಿ ಆ ಥರ ಅಷ್ಟು ಚೆನ್ನಾಗಿದೆ ನೋಡಿ. ಅದ್ರ ಜೊತೆಗೀಗ ಚಟ್ನಿ ಜೊತೆಗೆ ಸ್ನೇಹಿತರೆ ತಿಂತಿದ್ರೆ ಹಂಗೆ ಒಳ್ಳೆ ನಿಮ್ಗೆ ಆ ಸೊಗಡು, ಹಬ್ಬದ ವಾತಾವರಣ ಎಲ್ಲ ಒಟ್ಟಿಗೆ ಫೀಲ್ ಬರುತ್ತೆ. ದಯವಿಟ್ಟು ಹಬ್ಬದ ಟೈಮ್ಗಳಲ್ಲಿ ಈ ಥರದ್ದು ಒಂದು ಒಳ್ಳೆ ತಿಂಡಿ ಮಾಡಿಕೊಂಡು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅಥವಾ ಸಂಜೆ ಟೈಮಲ್ಲಿ ಒಂದು ಸ್ನ್ಯಾಕ್ಸ್ ಥರ ಮಾಡಿದ್ರು, ಟಿಫನ್ ಥರ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಆ ಚಟ್ನಿ, ಆ ಹೀರೆಕಾಯಿ ಘಮ, ಅದ್ರ ಜೊತೆ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹದವಾಗಿ ಹುರಿದು ಹಾಕಿದ್ದೀವಲ್ಲ, ಒಳ್ಳೆ ಘಮ ಅಂತಿದೆ ರೊಟ್ಟಿ ಮತ್ತು ಚಟ್ನಿ. ಬೆಣ್ಣೆ ಜೊತೆಗೆ ತಿಂತಿದ್ರೆ ಆನಂದ. ದಯವಿಟ್ಟು ಒಂದ್ಸಲ ಇದನ್ನು ಹೇಳಿದ್ರೆ ಅಥವಾ ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗಲ್ಲ, ಮಾಡಿ ಒಂದ್ಸಲ ಟೇಸ್ಟ್ ಮಾಡಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂಥ ಒಳ್ಳೊಳ್ಳೆ ಆರೋಗ್ಯಕರ ಮತ್ತು ರುಚಿಕರ ತಿನಿಸುಗಳು ನಿಮ್ಮ ಮನೆ ಮದುವೆ ಕಾರ್ಯಕ್ರಮ, ರಿಸೆಪ್ಷನಲ್ಲಿ ಅಥವಾ ಗೃಹ ಪ್ರವೇಶದಲ್ಲಿ ಮಾಡಬೇಕು ಅಂದರೆ ದಯವಿಟ್ಟು ನಮಗೊಂದು ಅವಕಾಶ ಮಾಡಿಕೊಡಿ. RVR ಕೇಟರರ್ಸ್ನ ನೆನೆಸ್ಕೊಡಿ.